ಬಂಧುಗಳೇ ನಮಸ್ಕಾರ. ಚಮರಂ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನನಗೆ ಈಗ ಸಮಯದ ಅಭಾವ ಇರೋದ್ರಿಂದ ಮತ್ತು ಬೇರೆ ಬೇರೆ ಕೆಲಸಗಳಲ್ಲಿ ನಾನು ಟ್ರಾವೆಲ್ ಮಾಡ್ತಿರೋದ್ರಿಂದ ಹೆಚ್ಚೆಚ್ಚು ವಿಡಿಯೋಗಳು ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಹಿಂಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ, ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲಲ್ಲಿ ಮಾತ್ರ ನಾನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಇವತ್ತು ನಾನು ಕಾರಲ್ಲೇ ಕೂತ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ಸೌಂಡು ಇವೆಲ್ಲ ಸಮಸ್ಯೆ ಇರ್ಬೋದೇನೋ ಗೊತ್ತಾಗ್ತಿಲ್ಲ ನನಗೆ. ಬಟ್ ಏನಾದರೂ ಹೇಳಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಕಾರಲ್ಲೇ ಒಂದು ಸ್ವಲ್ಪ ಅಕಾಮಡೇಟ್ ಮಾಡಿಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೌಂಡ್ ಕ್ಲಾರಿಟಿನೋ ಅಥವಾ ವಿಡಿಯೋ ಕ್ಲಾರಿಟಿನೋ ಇಲ್ಲದೇ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆದರೆ ಹೇಳಬೇಕಾಗಿರುವಂಥ ವಿಷಯಗಳು ಮಾತ್ರ ತುಂಬ ಇರುತ್ತೆ. ಹಾಗಾಗಿ ಆ ವಿಷಯಗಳನ್ನ ಹೇಳಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲೆಲ್ಲಿ ಹೇಗೆ ಸಾಧ್ಯವಾಗಿ ಮಾಡ್ತಾ ಹೋಗ್ತಾ ಇದ್ದೀನಿ, ಕ್ಷಮಿಸಿ. ನನ್ನ ವಿಡಿಯೋ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹೆಚ್ಚೆಚ್ಚು ಜನರಿಗೆ ವಿಷಯಗಳನ್ನು ತಲುಪಿಸಬೇಕು. ಆ ಕಾರಣಕ್ಕೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಇದನ್ನ ಹೆಚ್ಚು ಶೇರ್ ಮಾಡಿ. ನಾನು ಇಲ್ಲಿ ತಮಾಷೆ ವಿಡಿಯೋಗಳನ್ನು ಅಥವಾ ಒಂದು ಸೀರಿಯಸ್ನೆಸ್ ಇಲ್ಲದೆ ಇರತಕ್ಕಂಥ ವಿಡಿಯೋಗಳನ್ನೇನೋ ಹಾಕ್ತಾ ಇಲ್ಲ. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಅಥವಾ ನಮಗೆ ಈ ವಿಷಯಗಳನ್ನ ನಮ್ಮ ಸಮುದಾಯಗಳಿಗೆ ತಿಳಿಸಬೇಕು, ಜನ ಸಮುದಾಯಗಳಿಗೆ ಅಂತ ಅನಿಸುವಂಥ ವಿಡಿಯೋಗಳನ್ನ ಮಾತ್ರ ನಾನು ಇಲ್ಲಿ ತುಂಬ ಸಮಯ ತಗೊಂಡು ಶ್ರಮ ತಗೊಂಡು ಮಾಡೋದ್ರಿಂದ ದಯಮಾಡಿ ನೀವೆಲ್ಲರೂ ಈ ವಿಡಿಯೋಗಳನ್ನ ನೋಡಿ ಹಂಚಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನಮ್ಮ ವ್ಯೂಸ್ ತುಂಬ ಕಡಿಮೆ ಇದೆ. ಹಾಗೆ ನೋಡಿದ್ರೆ ಬೇರೆ ವಿಡಿಯೋಗಳಿಗೆ ಹೋಲಿಸಿದ್ರೆ ನಮ್ಮ ವಿಡಿಯೋಗಳ ವ್ಯೂಸ್ ತುಂಬ ಕಡಿಮೆ ಇದೆ. ಆ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ರಿಕ್ವೆಸ್ಟ್ ಅಷ್ಟೇ. ಬಂಧುಗಳೇ, ಏಪ್ರಿಲ್ ಬಂತು ಅಂದರೆ ಭಾರತದ ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಅಂಬೇಡ್ಕರ್ ಅವರ ಜಯಂತಿ ಬಹಳ ವಿಜೃಂಭಣೆ ನಡೆಯುತ್ತೆ. ಕಳೆದ 2-3 ವರ್ಷಗಳ ಹಿಂದೆ ಕೊರೋನಾ ಕಾರಣಕ್ಕೆ ಮತ್ತು ಚುನಾವಣೆಗಳ ಕಾರಣಕ್ಕೆ, ಏಪ್ರಿಲ್ ಮಾಸದಲ್ಲಿ ಬಂದಂಥ ಚುನಾವಣೆಗಳ ಕಾರಣಗಳಿಗೆ ನೀತಿ ಸಂಹಿತೆ ನೆಪ ಇಟ್ಟುಕೊಂಡು ನಮ್ಮ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸೋದು ನಿರ್ಬಂಧ ಏರಿದ್ರು. ಹಾಗಾಗಿ 3-4 ವರ್ಷಗಳಿಂದ ಅಂಬೇಡ್ಕರ್ ಜಯಂತಿಯನ್ನು ಮಾಡಲಿಲ್ಲ ಅಂತೇಳಿ ಈ ವರ್ಷ ಯಾವುದೇ ಸಂಹಿತೆ ಆಗಲಿ ನಿರ್ಬಂಧಗಳಾಗಲಿ ಇಲ್ಲದೇ ಇರೋದ್ರಿಂದ ಬಹಳ ವಿಜೃಂಭಣೆಯಿಂದ ಎಲ್ಲ ಕಡೆನೂ ಆಚರಿಸ್ತಾ ಇದ್ದಾರೆ. ಅದರಲ್ಲೂ ಬಹುತೇಕ ನಮ್ಮ ಹೊಸ ತಲೆಮಾರಿನ ಯುವಕರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಮ್ಯಾಂಡೇಟರಿ ತರ ಆಗೋಗಿದೆ. ಊರಿನಲ್ಲಿ ಅಂಬೇಡ್ಕರ್ ಹಬ್ಬವನ್ನು ಆಚರಿಸಬೇಕು, ಅಂಬೇಡ್ಕರ್ ಅವರ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಬೇಕು ಅನ್ನುವಂತ ಒಂದು ಧಾವಂತದಲ್ಲಿ ಇವರು ಯಾವ ಮಾದರಿಗಳನ್ನ ತಗೊಳ್ತಾ ಇದ್ದಾರೆ ಅಂತಂದ್ರೆ, ಊರಲ್ಲಿ ಸಹಜವಾಗಿ ಹಬ್ಬಗಳನ್ನ ಹೆಂಗೆ ಆಚರಿಸೋರಿಗೆ ಅಭ್ಯಾಸ ಇದೆಯೋ ಅದೇ ತರ ಮಾರಿ ಹಬ್ಬ ಹೆಂಗ್ ಆಚರಿಸ್ತಾರೋ, ಗಣೇಶನ ಹಬ್ಬ ಹೆಂಗ್ ಆಚರಿಸ್ತಾರೋ, ಅಥವಾ ಮಾದೇಶ್ವರನ ಮೆರವಣಿಗೆ ಹೆಂಗ್ ಮಾಡ್ತಾರೋ, ಹುಲಿವಾನದ ಮೆರವಣಿಗೆ ಹೆಂಗ್ ಮಾಡ್ತಾರೋ, ಊರುಗಳಲ್ಲಿ ದೊಡ್ಡ ಮೈಕ್ ಸೆಟ್ಗಳು ಹಾಕೊಂಡು, ಕಲರ್ಸ್ ಲೈಟ್ಗಳು ಹಾಕೊಂಡು, ಒಂದು ಡಿಜೆಗಳು ಹಾಕೊಂಡು, ವಿಪರೀತ ಸೌಂಡ್ ಮಾಡಿಕೊಂಡು, ಒಂದು ಬೆಳ್ಳಿ ರಥದಲ್ಲೋ ಇನ್ಯಾವುದೋ ಒಂದು ರಥದಲ್ಲಿ ಅಂಬೇಡ್ಕರ್ ಅವ್ರನ್ನ ಮೆರೆಸಬೇಕು ಅಂತ ಹೇಳಿ ಊರೂರಿಗೆ ಎಲ್ಲ ಹೋಗಿದೆ ಈ ಮಾತು. ಸೊ ಹಾಗಾಗಿ ಪ್ರತಿ ಊರುಗಳಲ್ಲೂ ಈಗ ಬಹುತೇಕ ಊರುಗಳನ್ನ ಹೇಳೋದು ಅಂಬೇಡ್ಕರ್ ಅವರ ಹಬ್ಬ ಅಂದ್ರೆ 15,000 20,000 ಕೊಟ್ಟು ಆ ಬೆಳ್ಳಿ ರಥ ಅಂತ ಒಂದಿದೆ, ಅದ್ರಲ್ಲಿ ತಂದು ಅಂಬೇಡ್ಕರ್ ಅವ್ರನ್ನ ಬೀದಿಲೆಲ್ಲ ಮೆರವಣಿಗೆ ಮಾಡಿಸ್ಬಿಟ್ರೆ ನಾವು ಅಂಬೇಡ್ಕರ್ ಅವ್ರಿಗೆ ಹೆಚ್ಚು ಗೌರವ ಕೊಟ್ವಿ ಅಂತ ಅವ್ರು ಭಾವಿಸ್ತಾ ಇದ್ದಾರೆ. ನಿಜ ಹೇಳ್ಬೇಕು ಅಂತಂದ್ರೆ ಇದು ಅಂಬೇಡ್ಕರ್ ಅವರಿಗೆ ಗೌರವ ಕೊಡುವ ಮಾದರಿ ಅಲ್ಲ. ಊರುಗಳಲ್ಲಿ ನೀವು ಹಬ್ಬ ಮಾಡ್ತಿರಲ್ಲ, ಆ ಹಬ್ಬಗಳಿಗೆ, ಪೌರಾಣಿಕ ಹಬ್ಬಗಳಿಗೆ ಒಂದು ತತ್ವ ಆಗಲಿ, ಸಿದ್ಧಾಂತ ಆಗಲಿ, ಆದರ್ಶಗಳಾಗಲಿ ಇರೋದಿಲ್ಲ. ಅವೆಲ್ಲ ಒಂದು ಸಡಗರ ಸಂಭ್ರಮಕ್ಕೋಸ್ಕರ ಅಷ್ಟೇ. ಆದ್ರೆ ಅಂಬೇಡ್ಕರ್ ಅವರ ಹಬ್ಬ ಅಂದ್ರೆ ಅದು ವಿಚಾರದ ಹಬ್ಬ ಆಗ್ಬೇಕು, ಜ್ಞಾನದ ಹಬ್ಬ ಆಗ್ಬೇಕು, ಅರಿವಿನ ಹಬ್ಬ ಆಗ್ಬೇಕು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ದಿನದಿಂದ ದಿನಕ್ಕೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ, ಕೆಲವು ಕಡೆ ಎಲ್ಲೆಲ್ಲೋ ನಾಟಕದ ಹೆಣ್ಮಕ್ಳನ್ನ ಕರೆಸೋದು ಅಥವಾ ಬೇರೆ ಯಾರನ್ನ ಕರೆಸ್ಕೊಂಡು ಇವರು ಅವ್ರ ಜೊತೆಗೆ ಕುಣ್ಕೊಂಡು ಇಡೀ ಊರಿನಲ್ಲಿ ದಾಂಧಲೆ ಮಾಡುವಂತ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಇವು ಅಂಬೇಡ್ಕರ್ ಅವರಿಗೆ ನಾವು ಮಸಿ ಬಳಿಯುವ ಕೆಲಸಗಳೇ ಆಗ್ತವೆ. ವಾಜಮಂಗಲದಲ್ಲಿ ಅಂಬೇಡ್ಕರ್ ಅವ್ರ ಪಟಕ್ಕೆ ಮಸಿ ಬಳಿದ್ರು ಅಂತನೋ, ಅವ್ರ ಒಂದು ಭಾವಚಿತ್ರವನ್ನು ವಿರೂಪಗೊಳಿಸ್ತಾರೆ ಅಂತನೋ, ದೇಶದಾದ್ಯಂತ ಪ್ರತಿಮೆಗಳಿರ್ಬೋದು, ಭಾವಚಿತ್ರಗಳಿರ್ಬೋದು, ಆ ಚಿತ್ರಗಳಿಗೆಲ್ಲ ಯಾರಾದ್ರೂ ವಿರೂಪಗೊಳಿಸ್ಬಿಟ್ರು ಅಂದ್ರೆ ನಾವೆಲ್ಲರೂ ಬಹಳ ಉಗ್ರರಾಗಿ ಬೀದಿಗೆ ಬಿದ್ದು ಸ್ಟ್ರೈಕ್ ಮಾಡ್ತೀವಿ. ಅಂಬೇಡ್ಕರ್ ಅವ್ರಿಗೆ ಅವಮಾನ ಆಯಿತು, ಅಂಬೇಡ್ಕರ್ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತೇಳಿ ನಾವು ಧರಣಿಗಳು ಮಾಡ್ತೀವಿ, ಸತ್ಯಾಗ್ರಹಗಳು ಮಾಡ್ತೀವಿ, ಸರ್ಕಾರಗಳನ್ನ ಆಗ್ರಹಿಸ್ತೀವಿ ಶಿಕ್ಷೆ ಕೊಡಬೇಕು ಅಂತ. ಬೇರೆಯವರು ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡ್ಬಿಟ್ರು ಅಂತ ಹೇಳ್ತೀವಿ. ಆದರೆ ಅಂಬೇಡ್ಕರ್ ಅವರ ಅರಿವನ್ನೇ ನಾವು ಪಡ್ಕೊಳ್ದೇನೆ, ಅಂಬೇಡ್ಕರ್ ಅವರ ಬರಹಗಳನ್ನೇ ಓದ್ದೇನೆ, ಅಂಬೇಡ್ಕರ್ ಅವರು ತೋರಿಸ್ಕೊಟ್ಟಂತ ಮಾರ್ಗದಲ್ಲಿ ಹೋಗ್ದೇನೆ ನಾವು ಅಂಬೇಡ್ಕರ್ ಅವ್ರನ್ನ ಹೊತ್ತು ಮೆರೆಸೋದ್ರಿಂದ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಂತಾಯ್ತಾ ಅಥವಾ ಅಂಬೇಡ್ಕರ್ ಅವರ ಗೌರವವನ್ನು ಕಳೆದಂತಾಯ್ತಾ? ಇದನ್ನ ನೀವು ಯೋಚನೆ ಮಾಡಬೇಕು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಒಂದು ಊರಿಗೆ ಮೊನ್ನೆ ನಾನು ನಂಜನಗೂಡು ತಾಲೂಕಿನ ಒಂದು ಊರಿಗೆ ಮಾಕನಪುರ ಅಂತ ಆ ಊರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ವಿಚಾರ ಸಂಕಿರಣ ಏರ್ಪಡಿಸಿದ್ರು. ವಿಚಾರ ಸಂಕಿರಣದಲ್ಲಿ ದೊಡ್ಡ ವಿಚಾರವಾದಿಗಳನ್ನ ಕರೆಸಿದ್ರು, ನನ್ನನ್ನು ಕರೆಸಿದ್ರು ಅಂಬೇಡ್ಕರ್ ವಿಚಾರಧಾರೆ ಮಾತಾಡೋದಕ್ಕೆ ಅಂತೇಳಿ. ಮಲ್ಕೊಂಡಿ ಮಾಧುಸ್ವಾಮಿ ಇದ್ರು, ನಾಗೇಶ್ವರರಾಜ್ ಅವರು ಇದ್ರು, ಬೇರೆ ಪ್ರಾಂಶುಪಾಲರಿದ್ರು, ಮಾಧವೇನವರು, ಆಮೇಲೆ ನಮ್ಮ ಶ್ರೀಕಂಠನವರು, ಅವರು ಲೆಕ್ಚರ್, ಅವರೆಲ್ಲ ದೊಡ್ಡ ವಿದ್ಯಾವಂತರು, ಪ್ರಜ್ಞಾವಂತರು. ಅವ್ರ ಊರು ಅದು. ಅಲ್ಲಿ ಕರೆಸಿದ್ರು. ಅಲ್ಲಿ ಒಂದು ಬಹುಜನ ಚಳವಳಿಯ ಅಥವಾ ಅಂಬೇಡ್ಕರ್ವಾದಿ ಚಳವಳಿಯ ಹಿನ್ನೆಲೆ ಇರತಕ್ಕಂಥ ಊರು ಅದು. ಹಾಗಾಗಿ ಇಡೀ ಊರಿಗೆ ತೋರಣ ಕಟ್ಟಿ, ಇಡೀ ಊರಿನ ಹೆಣ್ಮಕ್ಳ ಕೈಯಲ್ಲಿ ರಂಗೋಲಿ, ಅವ್ರ ಮನೆ ಮುಂದೆ ರಂಗೋಲಿ ಬರೆದ್ರೆ ಆ ರಂಗೋಲಿಯ ಸ್ಪರ್ಧೆನ ಏರ್ಪಡಿಸಿ
ಯಾರು ಅತ್ಯುತ್ತಮವಾಗಿ ರಂಗೋಲಿ ಬರೆದರೋ ಆ ಹೆಣ್ಮಕ್ಳಿಗೆ ಪ್ರಶಸ್ತಿ ಕೊಡುವಂಥದ್ದು, ಮತ್ತು ಆ ಊರಿನಲ್ಲಿ ಯಾವ ಮಕ್ಕಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಾರೋ, ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಎಜುಕೇಶನ್ ಅಲ್ಲಿ ಇರ್ಬೋದು, ಅಥವಾ ಹೊಸದಾಗಿ ಕೆಲಸ ತಗೊಂಡ್ರು ಇರ್ಬೋದು, ಅವ್ರಿಗೆಲ್ಲರನ್ನು ಕರೆದು ಒಂದು ಸ್ಟೇಜ್ ಮೇಲೆ ಬಹುಮಾನ ಕೊಡುವಂತ ಕೆಲಸ ಮಾಡಿದ್ರು. ಮತ್ತೆ ಇಡೀ ಊರಿನ ಎಲ್ಲ ಹೆಂಗಸರು ಮತ್ತು ಮಕ್ಕಳು ಕಾರ್ಯಕ್ರಮದಲ್ಲಿ ಬಂದು ಕೂತಿದ್ರು. ಅಲ್ಲಿ ನಾನು ಮಾತಾಡ್ತಾ, ನಾನು ಈ ಮೆರವಣಿಗೆ ಏನಾದ್ರು ಇಟ್ಕೊಂಡಿದ್ದೀರಿ ಅಂತ ಕೇಳಿದೆ ಅವ್ರಿಗೆ. ಹೌದು ಸರ್, ನಿಮ್ಮ ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ಗ್ರ್ಯಾಂಡಾಗಿ ಮೆರವಣಿಗೆ ಮಾಡ್ತೀವಿ, ಬೆಳ್ಳಿ ರಥ ತರಿಸ್ತೀವಿ ಅಂತೆಲ್ಲ ಹೇಳಿದ್ರು. ಸಂಜೆ ನಮ್ಮದು ಬೆಳಿಗ್ಗೆ ಕಾರ್ಯಕ್ರಮ ಇತ್ತು, ಇದು ಮುಗಿದ ತಕ್ಷಣ ಮೆರವಣಿಗೆ ಇದೆ ಅಂತ. ಇನ್ನು ಕೆಲವು ಊರುಗಳಲ್ಲಿ ಮುಗಿದ ತಕ್ಷಣ ಆರ್ಕೆಸ್ಟ್ರಾ, ಡ್ಯಾನ್ಸು, ನೃತ್ಯ ಎಲ್ಲವೂ ಇದೆ. ನಾನು ಕೆಲವು ಊರುಗಳಲ್ಲಿ ನೋಡ್ಕೊಂಡು ಬಂದೆ ಅದನ್ನೆಲ್ಲ. ನೃತ್ಯ ಏನು, ಆರ್ಕೆಸ್ಟ್ರಾ ಏನು, ಆರಂಭದಲ್ಲಿ ಅಂಬೇಡ್ಕರ್ ಅವ್ರ ಹಾಡುಗಳು ಹಾಕೊಂಡಿರ್ತಾರೆ, ಆಮೇಲೆ ಸಿನಿಮಾ ಹಾಡುಗಳು, ಡಿಸ್ಕೋ ಹಾಡುಗಳು ಹಾಕೊಂಡು ಕುಣಿತಿರ್ತಾರೆ, ಅಂಬೇಡ್ಕರ್ ಅವ್ರನ್ನ ನಾವು ಮೆರೆಸ್ತಾ ಇದ್ದೀವಿ ಅಂತ. ಸೊ ಇಲ್ಲೂ ಹಂಗಿದೆ ಅಂತ ಹೇಳಿದ್ರು. ನೃತ್ಯ ಇರಲಿಲ್ಲ, ಮೆರವಣಿಗೆ ಇದೆ ಅಂತ. ಆಗ ನಾನು ಮೆರವಣಿಗೆ ಕುರಿತು ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ, ಅಂಬೇಡ್ಕರ್ ಅವರು ಹೇಳ್ತಾರೆ, ನಾನು ಮೆರವಣಿಗೆಯಲ್ಲಿಲ್ಲ, ಬರವಣಿಗೆಯಲ್ಲಿದ್ದೀನಿ. ನನ್ನ ಬರವಣಿಗೆಗಳನ್ನ ನೀವು ಓದಬೇಕು. ನನ್ನ ಬರವಣಿಗೆಗಳ ಮುಖಾಂತರ ನಿಮಗೆ ಸಲ್ಲಬೇಕಾದಂತ ಎಲ್ಲ ಜ್ಞಾನವನ್ನ ನಾನು ಬರೆದಿಟ್ಟಿದ್ದೀನಿ. ನೀವು ಮುಂದೆ ಏನ್ ಮಾಡಬೇಕು ಅಂತ ಹೇಳಿದೀನಿ, ಯಾವ ಮಾರ್ಗದಲ್ಲಿ ಹೋದ್ರೆ ನಿಮಗೆ ರಾಜಮಾರ್ಗ ಅಂತ ಅನ್ಸುತ್ತೆ, ಯಾವ ಮಾರ್ಗದಲ್ಲಿ ನಿಮ್ಗೆ ಹಕ್ಕೋಧಿಕಾರಗಳು ಸಿಗ್ತವೆ ಅಂತ ನಾನು ನನ್ನ ಎಲ್ಲ ಜೀವಿತದ ಉದ್ದಕ್ಕೂ ಅನುಭವಿಸಿದಂತ ನೋವುಗಳನ್ನ ನಿಮಗಾಗಬಾರ್ದು ಅಂತೇಳಿ ನನ್ನ ಬರಹಗಳಲ್ಲಿ ಬರೆದಿಟ್ಟಿದ್ದೀನಿ. ಅದನ್ನ ಓದಿ ನೀವೆಲ್ಲರೂ ಅದ್ಭುತವಾದಂತ ವಾಗ್ಮಿಗಳಾಗಬೇಕು, ಅದ್ಭುತವಾದಂತ ನಾಯಕರುಗಳಾಗಬೇಕು, ಈ ದೇಶವನ್ನ ರೂಲ್ ಮಾಡಬೇಕು ಅನ್ನೋದು ಹೇಗೆ ಅಂತ ನಾನು ಬರೆದಿಟ್ಟಿದ್ದೀನಿ. ಮೆರವಣಿಗೆ ಮಾಡೋದ್ರಿಂದ ನೀವು ರೂಲರ್ಸ್ಗಳಾಗೋದಿಲ್ಲ. ಮೆರವಣಿಗೆ ಮಾಡೋಕ್ಕೆ ನಿಮ್ಮನ್ನ ಬೇರೆಯವರು ಎನ್ಕರೇಜ್ ಮಾಡ್ತಾರೆ. ಯಾಕೆಂದ್ರೆ ಮೆರವಣಿಗೆನಲ್ಲಿ ಅಂಬೇಡ್ಕರ್ ಅವ್ರನ್ನ ದೈವತ್ವಕ್ಕೆ ಏರಿಸಿ ಅವ್ರನ್ನ ನಾಶ ಮಾಡುವಂತ ಒಂದು ಪ್ರಕ್ರಿಯೆ ಇದು. ಯಾರು ಮೆರವಣಿಗೆಗಳಲ್ಲಿ ಉತ್ಸವ ಮೂರ್ತಿಗಳಾಗೋಗ್ತಾರೋ ಅವರ ಸಿದ್ಧಾಂತ ಎಲ್ಲವೂ ಮಣ್ಣುಪಾಲಾದಂಗೆ ಲೆಕ್ಕ. ಹಾಗಾಗಿ ಅಂತ ಮಣ್ಣು ಪಾಲು ಮಾಡೋ ಕೆಲಸಕ್ಕೆ ನಮ್ಮ ಹುಡುಗರನ್ನ ಎಂಗೇಜ್ ಮಾಡಿಸ್ತಾರೆ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮೆರವಣಿಗೆಗಳಲ್ಲಿ ಅಂಬೇಡ್ಕರ್ ಅವರು ಇಲ್ಲ. ಮೆರವಣಿಗೆ ಮಾಡೋದ್ರ ಮುಖಾಂತರ ನಾವು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸ್ತಾ ಇಲ್ಲ. ಯಾಕೆಂದ್ರೆ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಂತ ಎಲ್ಲಾ ಗೌರವಗಳನ್ನ ಈಗಾಗಲೇ ವಿಶ್ವಜ್ಞಾನಿ ಅನ್ನೋ ಪಟ್ಟವನ್ನ ಎಲ್ಲ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಕೊಟ್ಟಿವೆ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಮ್ಮ ಸ್ವಯಂ ಜ್ಞಾನದಿಂದ, ಸ್ವಯಂ ಶಕ್ತಿಯಿಂದ ಇಡೀ ವಿಶ್ವವೇ ನಿಬ್ಬೆರಗಾಗುವಂತ, ಮೆಚ್ಚುವಂತ ವಿದ್ವತ್ತನ್ನ ಗಳಿಸಿ ನಿಮ್ಮ ಚಿನ್ನ, ವಜ್ರ, ವೈಡೂರ್ಯ ಇವೆಲ್ಲ ಸ್ಥಾನಮಾನಗಳನ್ನು ಮೀರಿ ಜ್ಞಾನ ಸೂರ್ಯನಾಗಿ ನಮ್ಮೆಲ್ಲರಿಗಿಂತೂ ಇಡೀ ಜಗತ್ತಿನಲ್ಲಿ ಎತ್ತರದ ಸ್ಥಾನದಲ್ಲಿದ್ದಾರೆ. ಅವ್ರನ್ನ ನಾವು ಕರ್ಕೊಂಡು ಬಂದು ಬೆಳ್ಳಿ ರಥದಲ್ಲಿ ಮೆರೆಸ್ಬಿಟ್ಟ ಕ್ಷಣಕ್ಕೆ, ಚಿನ್ನದ ರಥದಲ್ಲಿ ಮೆರೆಸ್ಬಿಟ್ಟ ಕ್ಷಣಕ್ಕೆ ಅವ್ರ ಘನತೆಯನ್ನು ಎಕ್ಸ್ಟ್ರಾ ಆಗೋದಿಲ್ಲ. ಅವ್ರ ಘನತೆ ಬೇಕಾದಷ್ಟಿದೆ. ಅವ್ರ ಘನತೆಗೆ ಮುಟ್ಟೋದೇ ನಮಗಿರ್ತಕ್ಕಂಥ ಬಹುದೊಡ್ಡ ಸವಾಲು. ಆ ಘನತೆಯನ್ನ ಮುಟ್ಟಬೇಕು ಅಂತಂದ್ರೆ ನಾವು ಅಂಬೇಡ್ಕರ್ ಅವರು ಹಾಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ, ಅಕ್ಷರದ ಅರಿವಿನಲ್ಲಿ, ಸಂಘಟನೆಯಲ್ಲಿ, ಒಗ್ಗಟ್ಟಿನಲ್ಲಿ, ಹೋರಾಟದಲ್ಲಿ ಹೋಗ್ಬೇಕೆ ಹೊರತು ಮೆರವಣಿಗೆ ಮಾಡಿ ಅವತ್ತು ಮರೆತು ಕುಣಿದು ಬಿಟ್ಬಿಟ್ರೆ ಅಂಬೇಡ್ಕರ್ ಅವ್ರನ್ನ ನಾವು ಕಡೆಗಣಿಸ್ದಂಗಾಗುತ್ತೆ. ಅಂಬೇಡ್ಕರ್ ವಿಚಾರಧಾರೆಗಳಿಗೆ ಮಸಿ ಬೆಳೆದಂಗಾಗುತ್ತೆ. ಇದೇ ಕಾರ್ಯಕ್ರಮದಲ್ಲಿ ಇದನ್ನ ಹೇಳಿದ ಮೇಲೆ ನಾನು ಆ ಊರಿನ ಯಜಮಾನರಾಗಿದ್ದಂತ ಮತ್ತು ಆ ಊರಿನವರೇ ಆಗಿದ್ದಂತ ಪ್ರಿನ್ಸಿಪಲ್ರಾಗಿರುವಂತಹ ಮಾಧವಯ್ಯನವರು ಅಧ್ಯಕ್ಷತೆ ವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಎದ್ದು ಈ ಊರಿನಲ್ಲಿ ನಡೆಯಬೇಕಾದಂತ ಒಂದು ಮೆರವಣಿಗೆಯನ್ನು ನಾವು ರದ್ದು ಮಾಡ್ತೀವಿ, ಈ ಮಾತು ಕೇಳಿದ್ಮೇಲೆ ನಿಮಗೆ ಸರಿ ಅಂತ ಅನಿಸ್ತು ಅಂತೇಳಿ ಅವತ್ತಿನ ಮೆರವಣಿಗೆನ ರದ್ದು ಮಾಡಿದ್ರು. ದಯಮಾಡಿ ಎಲ್ಲರನ್ನೂ ರದ್ದು ಮಾಡಿ. ನಿಮ್ಮ ಊರುಗಳಲ್ಲಿ ಈ ತರ ಡ್ಯಾನ್ಸ್ ಮಾಡಬೇಕು, ಡಿಜೆ ಮಾಡಬೇಕು, ನಾವು ಅದ್ದೂರಿ ಮೆರವಣಿಗೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಅದನ್ನ ಬೇರೆ ದಿನ ಮಾಡಿ. ಅದಕ್ಕೋಸ್ಕರ ಮಾಂಸ ತಗೊಂಬನ್ನಿ, ಇನ್ನೇನ್ ಮಾಡ್ತಿರೋ ಮಾಡಿ, ನಿಮ್ಮ ಹಬ್ಬದ ಸಡಗರನ್ನೆಲ್ಲವನ್ನ ಮಾಡಿ, ಯಾವತ್ತು ಮಾಡಿ, ಅದಕ್ಕೋಸ್ಕರ ಒಂದು ಬೇರೆ ದಿನ ಇಟ್ಕೊಂಡು ಮಾಡಿ. ನೀವು ಇದು ಮಾರಿ ಹಬ್ಬದ ತರ, ಗಣೇಶನ ಹಬ್ಬದ ತರ, ದೀಪಾವಳಿ ಹಬ್ಬದ ತರ ಒಂದು ಹಬ್ಬ ಆಗೋದ್ರೆ ಅಂಬೇಡ್ಕರ್ ಅವ್ರ ಹಬ್ಬದಲ್ಲಿ ಅಂಬೇಡ್ಕರ್ ಅವರು ಮಣ್ಣಾಗಿ ಹೋಗ್ತಾರೆ. ಅಂಬೇಡ್ಕರ್ ವಿಚಾರಧಾರೆಗಳು ಮಸ್ಕಾಗಿ ಹೋಗ್ತವೆ. ಗೊತ್ತಿರಲಿ, ಇದು ಈ ಎಚ್ಚರಿಕೆ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಮೆರವಣಿಗೆಗಳನ್ನ ಬಿಟ್ಟುಬಿಟ್ಟು ಬರವಣಿಗೆಗಳನ್ನ ಓದಿ ಮಕ್ಕಳಿಗೆ ನಾಲೆಡ್ಜ್ ಕೊಡಿ. ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಮಲ್ಕುಂಡಿ ಮಾದೇವಸ್ವಾಮಿ ಅವರು, ಬರಹಗಾರರು, ಸಾಹಿತಿ, ಅವರು ಅಂಬೇಡ್ಕರ್ ಅವ್ರ ಕುರಿತು ಸಣ್ಣ ಸಣ್ಣ 10 ಪ್ರಶ್ನೆಗಳನ್ನ ಕೇಳಿದ್ರು. 10 ಪ್ರಶ್ನೆಗಳನ್ನ ನಿಮ್ಮ ಅರಿವಿನ ಹರವು ಎಷ್ಟಿದೆ ಅಂತ ನಾನು ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು 10 ಪ್ರಶ್ನೆಗಳು ಕೇಳಿದ್ರು. ಒಂದೊಂದು ಪ್ರಶ್ನೆಗೆ ಒಂದೊಂದು ಬಹುಮಾನಗಳು ಇಟ್ಕೊಂಡು 100 ರೂಪಾಯಿ ಬಹುಮಾನ ಇಟ್ಕೊಂಡು ಕೇಳಿದ್ರು. ತುಂಬಾ ಸರಳವಾದ ಪ್ರಶ್ನೆಗಳು. ನಿಮ್ಗೆ ಗೊತ್ತಿರಲಿ ಅಂಬೇಡ್ಕರ್ ಅವರ ಪತ್ನಿ ಹೆಸರೇನು ಅನ್ನುವಂತ ಪ್ರಶ್ನೆ ಆಗಿರ್ಬೋದು, ಅಂಬೇಡ್ಕರ್ ಅವರು ಅಕ್ಟೋಬರ್ 14ನೇ ತಾರೀಕು ಏನ್ ಮಾಡಿದ್ರು ಅಂತಿರ್ಬೋದು, ಡಿಸೆಂಬರ್ 6ನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತಿರ್ಬೋದು, ಅಥವಾ ಅಂಬೇಡ್ಕರ್ ಅವರು ಹುಟ್ಟಿದಂತ ಸ್ಥಳ ಯಾವುದು ಅಂತ. ಇಂಥ ಸಿಂಪಲ್ ಪ್ರಶ್ನೆಗಳು, ಬಹುದೊಡ್ಡ ಪ್ರಶ್ನೆಗಳಲ್ಲವು. ಅಂಬೇಡ್ಕರ್ ಅರ್ಥಶಾಸ್ತ್ರದ ನೀತಿ ಏನಾಗಿತ್ತು, ರಾಜಕೀಯ ಶಾಸ್ತ್ರದ ನೀತಿ ಏನಾಗಿತ್ತು, ಸಮಾಜಶಾಸ್ತ್ರದ ನೀತಿ ಏನಾಗಿತ್ತು, ಶಿಕ್ಷಣದ ಬಗ್ಗೆ ಅಂಬೇಡ್ಕರ್ ಅವ್ರ ದೂರದೃಷ್ಟಿ ಏನಿತ್ತು, ಹಿಂದೂ ಕೋಡ್ ಬಿಲ್ ಅಂದ್ರೆ ಏನು, ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾರ್ಮಿಕ ಸಚಿವರಾಗಿ, ನೀರಾವರಿ ಸಚಿವರಾಗಿ, ಅಥವಾ ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ಇದ್ದುಕೊಂಡು ಅವ್ರು ಯಾವ್ಯಾವ ಸಾಧನೆಗಳು ಮಾಡಿದ್ರು ಅನ್ನೋದು ಬಹುದೊಡ್ಡ ಓದು. ಅದೆಲ್ಲ ಅಂಬೇಡ್ಕರ್ ಅವರ ಬರಹದಲ್ಲಿದೆ. ಅಂತ ಪ್ರಶ್ನೆಗಳು ಕೇಳಿಲ್ಲ. ಸರಳವಾದ ಪ್ರಶ್ನೆಗಳಿಗೆ ಇಬ್ಬರೇ ಉತ್ತರ ಕೊಟ್ಟಿದ್ದು. 10 ಪ್ರಶ್ನೆಗಳಿಗೆ. ಇನ್ನು 8 ಪ್ರಶ್ನೆಗಳಿಗೆ ಯಾರೂ ಉತ್ತರಿಸಲಿಲ್ಲ. ಆ ಇಬ್ರು ಕೂಡ ಈಗಾಗಲೇ ಟ್ರೈನ್ ಅಪ್ ಆಗಿದ್ದಂಥವ್ರು, ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಂಥವ್ರು ಅವರಿಬ್ಬರೇ. ಅಂದ್ರೆ ಅಷ್ಟು ಜನರಲ್ಲಿ. ಅಂದ್ರೆ ನಿಮ್ಮ ಅರಿವಿನ
ಹರವು ಇಷ್ಟು ಕಡಿಮೆ ಇರಬೇಕಾದ್ರೆ ಅಂಬೇಡ್ಕರ್ ಬಗ್ಗೆ ಅದನ್ನ ತಾನೇ ತಿಳ್ಕೋಬೇಕು. ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಅರಿವಿಂತಾನೆ ನಾವು ಮೂಡಿಸ್ಕೋಬೇಕು. ಆ ಅರಿವನ್ನ ಮೂಡಿಸ್ಕೊಳ್ಳೋದು ಬಿಟ್ಬಿಟ್ಟು ನಾವು ಸರಳವಾದಂಥ ಅರಿವನ್ನ ಅವ್ರನ್ನ ಮೆರವಣಿಗೆ ಮಾಡಿ ಒಂದಿನ ಮರೆತು ಬಿಟ್ಟು ದೊಡ್ಡ ದೊಡ್ಡ ಬಾಡು ಊಟ ಮಾಡ್ಕೊಂಡು ಇನ್ನೇನೋ ಊಟ ಮಾಡ್ಕೊಂಡು ಅವ್ರನ್ನ ನಾವು ಒಂದು ದಿನಕ್ಕೆ ಮೆರವಣಿಗೆ ಮಾಡಿ ಬಿಟ್ಬಿಟ್ರೆ ಅಲ್ಲಿಗೆ ಅಂಬೇಡ್ಕರ್ ಅವ್ರನ್ನ ನಾವು ಮುಂದಿನ ತಲೆಮಾರಿಗೆ ದಾಟಿಸ್ದಂಗಾಯ್ತಾ ಹೇಳಿ. ಬಹಳ ತಪ್ಪು ಕೆಲಸ ಮಾಡ್ತಿದ್ವಿ ನಾವು. ಮುಂದೊಂದಿನ ಇದು ಹಿಂಗೆ ಪರಂಪರೆ ಚಾಲನೆಗೆ ಬಂದ್ಬಿಟ್ರೆ ಅದು ಒಂದು ಮಾರಿ ಹಬ್ಬದಂತೆ ಅಥವಾ ಹುಲಿ ವಾಹನ ಮೆರೆಸ್ತಾರಲ್ಲ ಆ ಥರ ಮೆರೆಸ್ಕೊಂಡು ಕಾಯಿಗೆ ಹಣ್ಣು ಹೊಡ್ಕೊಂಡು ಪೂಜೆ ಮಾಡ್ಕೊಂಡು ಮನೆಗೂ ಎಲ್ರಿಗೂ ಅವ್ರಿಗೆ ಆರತಿ ತಗೊಂಡ್ಬಂದು ಎತ್ತುಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತೆ. ಇನ್ನೊಂದು ಊರು ನನಗೆ ಗೊತ್ತಿರುವಂತ ಒಂದು ಊರು, ಬಹುದೊಡ್ಡ ಬಹುಜನ ಚಳವಳಿಯ ಊರು. ನಾ ಹೇಳಲ್ಲ, ಬೇಜಾರು ಮಾಡ್ಕೋಬೋದೇನವರು ಆ ಕಾರಣಕ್ಕೋಸ್ಕರ. ಆ ಊರು ಆರಂಭದಿಂದನೂ ಬಹುಜನ ಚಳವಳಿಯ ಬೇರಿದ್ದಂತ ಊರು. ಆ ಊರಿನಲ್ಲಿ ಕೂಡ ಇವತ್ತು ಅಂಬೇಡ್ಕರ್ ಅವರು ಕೇವಲ ಮೆರವಣಿಗೆಯ ವಸ್ತುವಾಗಿದ್ದಾರೆ. ಅತ್ಯಂತ ಬರವಣಿಗೆಗಳನ್ನ ತಲುಪಿಸಿದಂತ ಊರು, ಬಹುದೊಡ್ಡ ಕಾರ್ಯಕರ್ತರ ಪಡೆಯನ್ನ ಇರ್ತಕ್ಕಂಥ ಕೊಟ್ಟಂತ ಊರು ಅದು ಬಹುಜನ ಚಳವಳಿಗೆ. ಮತ್ತು ಬಹುಜನ ಚಳವಳಿ ಎಲ್ಲ ವಿಚಾರಧಾರೆಗಳನ್ನ ಅರ್ಥ ಮಾಡ್ಕೊಂಡಿದ್ದಂತ ಆ ತಲೆಮಾರು ಇವತ್ತು ಹೊಸ ತಲೆಮಾರಿನವರು ಮೆರವಣಿಗೆ ಮಾಡ್ತಾ ಇದ್ರೆ ಆ ಮೆರವಣಿಗೆಗೆ ಇವ್ರು ಜೈಕಾರ ಹಾಕೊಂಡು ನಿಂತ್ಕೊಂಡು ಅಂಬೇಡ್ಕರ್ ಅವರು ತಿಲಕ ಇಟ್ಕೊಂಡು ಕರ್ಪೂರ ಇಟ್ಕೊಂಡು ಆರತಿ ಎತ್ಕೊಂಡು ಗಂಧಕಡ್ಡಿ ಎತ್ಕೊಂಡು ಬಾಳೆಹಣ್ಣು ಮುರಿದು ಕಾಯಿ ಹೊಡೆದು ಪೂಜೆ ಮಾಡ್ತಾರೆ ಅಂದ್ರೆ ಅಂಬೇಡ್ಕರ್ ಅವ್ರನ್ನ ನೀವು ಪೂಜನೀಯ ಸ್ಥಾನಕ್ಕೆ ತಗೊಂಡೋಗಿ ದೇವ್ರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ದೇವರು ಅಂದ್ರೆ ಬೇರೆ ಮೀನಿಂಗು, ಅಂದ್ರೆ ಬೆಳಕನ್ನು ಕೊಡೋರು ಅಂತ ಇರ್ಬೋದು. ಅಂದ್ರೆ ಅಂಬೇಡ್ಕರ್ ಅರಿವನ್ನ ನಾವು ತಲೆ ಇಟ್ಕೊಂಡ್ರೆ, ಅಂಬೇಡ್ಕರ್ ಅವರ ಎಲ್ಲ ಜ್ಞಾನವನ್ನು ಎದೆಯಲ್ಲಿ ಇಟ್ಕೊಂಡ್ರೆ ಅದು ನಮ್ಮನ್ನ ಮುನ್ನಡೆಸುತ್ತೆ, ಅದು ನಮಗೆ ರಾಜಮಾರ್ಗವನ್ನು ತೋರಿಸುತ್ತೆ. ಅದು ಬಿಟ್ಬಿಟ್ಟು ನಾವು ಪ್ರತಿಮೆಗಳಲ್ಲಿ ಅಂಬೇಡ್ಕರ್ ನುಡುಕ್ತಿವಿ ಅಂದ್ರೆ ಅಂಬೇಡ್ಕರ್ ಅವ್ರ ಪ್ರತಿಮೆಗಳಲ್ಲಿ ಇಲ್ಲ. ಜನ್ ಕತೆ ಹೇಳ್ತೀನಿ ಕೇಳಿ. ಬುದ್ಧನ ಸ್ಟ್ರಕ್ಚರ್ ಇರುತ್ತೆ. ಅಲ್ಲಿಗೊಬ್ಬ ವ್ಯಕ್ತಿ ಬರ್ತಾನೆ, ಬಂದ್ಬಿಟ್ಟು ಮಳೆ ತುಂಬಾ ನೆನ್ಕೊಂಡು ಬರ್ತಾನೆ. ಅವನು ನೆನ್ಕೊಂಡು ಬಂದು ಅವನಿಗೆ ಬದುಕಬೇಕು ಅಂದ್ರೆ ಅಷ್ಟು ಈಗ ತಕ್ಷಣ ಬೆಂಕಿ ಕಾಯಲೇಬೇಕು ಅಂತ ಅನ್ಸುತ್ತೆ ಅವನಿಗೆ. ಜನ್ ಕತೆ ಇದು. ಅದಕ್ಕೇನ್ ಮಾಡ್ತಾನೆ, ತಕ್ಷಣ ಅಲ್ಲಿ ಇಲ್ಲಿ ಕಟ್ಟಿಗೆ ಹುಡುಕ್ತಾನೆ, ಎಲ್ಲೂ ಸಿಗೋದಿಲ್ಲ. ಅದಕ್ಕೇನ್ ಮಾಡ್ತಾನೆ, ಪಕ್ಕದಲ್ಲಿದ್ದಂತ ಒಂದು ಬುದ್ಧನ ಮರದ ಮೂರ್ತಿಯನ್ನು ತಗೊಂಡು ವಾಡದು ಸೀಳಿ ಅಲ್ಲಿ ಅದನ್ನ ಬೆಂಕಿ ಹಚ್ಕೊಂಡು ಕಾಯಿಸ್ಕೊಂಡು ಬದುಕತಾನೆ. ಆ ಒಂದು ವಿಹಾರದ ಬಿಕ್ಕು ಬಂದ್ಬಿಟ್ಟು ಏನ್ ಮಾಡ್ಬಿಟ್ಟಿಯಪ್ಪ ನೀನು, ಬುದ್ಧನ ವಿಗ್ರಹ ನೋಡ್ದಾಕ್ಬಿಟ್ಟಲ್ಲ ನೀನು, ಬುದ್ಧನ ಸುಟ್ಟಾಕ್ಬಿಟ್ಟಲ್ಲ ನೀನು ಅಂತಾನೆ. ಅಯ್ಯೋ ಮೂರ್ಖ, ಎಲ್ಲಿದ್ದಾನೆ ನಿನ್ನ ಬುದ್ಧ, ತೋರಿಸು ಇಲ್ಲಿ, ಈ ಬೂದಿಯಲ್ಲಿ ತೋರಿಸು, ಈ ಕೆಂಡದಲ್ಲಿ ತೋರಿಸು ಅಂತ ಹೇಳ್ತಾನೆ. ಕೆಂಡದಲ್ಲಿ, ಬೂದಿಯಲ್ಲಿ, ಸ್ಟ್ರಕ್ಚರ್ ಅಲ್ಲಿ ಬುದ್ಧ ಇಲ್ಲ, ಬುದ್ಧ ಎದೆ ಒಳಗಡೆ ಇರಬೇಕು ಅಂತ ಹೇಳ್ತಾರಲ್ಲ. ಹಂಗೆ ಅಂಬೇಡ್ಕರ್ ಅವರು ಕೂಡ ನಿಮ್ಮ ಪ್ರತಿಮೆಗಳಲ್ಲಿ, ನಿಮ್ಮ ಫೋಟೋಗಳಲ್ಲಿ ಇಲ್ಲ. ಸ್ಮರಣೆ ಮಾಡಬೇಕು. ಸ್ಮರಣೆಗೋಸ್ಕರ ಎಲ್ಲರೂ ನಮ್ಮ ತಲೆಮಾರಿನ, ಹೊಸ ತಲೆಮಾರಿನ ಮಕ್ಕಳಿಗೆ ಅಂಬೇಡ್ಕರ್ ಅವ್ರನ್ನ ಪರಿಚಯ ಮಾಡಿಸಬೇಕು. ಸತ್ಯ, ವಿಜೃಂಭಣೆಯನ್ನು ಮಾಡಿ, ಅದು ಸತ್ಯ. ಆದ್ರೆ ವಿಚಾರಗಳ ವಿಜೃಂಭಣೆಯನ್ನು ಮಾಡಬೇಕು. ಪ್ರತಿ ತಲೆಮಾರಿಗೆ ಅಂಬೇಡ್ಕರ್ ಅವ್ರನ್ನ ಧ್ಯಾನಸ್ಥ ಮನಸ್ಥಿತಿಯಲ್ಲಿ ಪ್ರತಿದಿನವೂ ಕರ್ಕೊಂಡು ಹೋಗ್ಬೇಕು. ಪ್ರತಿದಿನವೂ ಅಂಬೇಡ್ಕರ್ ಅವ್ರ ಬಗ್ಗೆ ವಿಚಾರಗಳನ್ನ ಹೇಳ್ತಾ ಇದ್ರೆ ಇನ್ನೂ ವರ್ಷಗಟ್ಟಲೆ ಆದ್ರೂ ಮುಗಿಯಲಾರದಷ್ಟು ಅದ್ಭುತವಾದಂತ ಜ್ಞಾನ ಭಂಡಾರ ಅಂಬೇಡ್ಕರ್ ಅವರ ಪ್ರತಿಯೊಂದು ಸಂಪುಟಗಳಲ್ಲೂ ಇದೆ. ಅದನ್ನ ಹೇಳಬೇಕು ನಮ್ಮ ವಿದ್ಯಾರ್ಥಿಗಳಿಗೆ. ಯಾರು ಹೇಳ್ತಾರೆ, ಯಾರಾದ್ರೂ ಜವಾಬ್ದಾರಿ ತಗೊಂಡು ಹೇಳಬೇಕು. ಅದು ನಾವು ನಿಜವಾಗ್ಲೂ ಮಾಡಬೇಕಾದಂತ ಮೆರವಣಿಗೆ, ಅಂಬೇಡ್ಕರ್ ಅವರ ಮೆರವಣಿಗೆಯಲ್ಲಿ ಹೃದಯದ ಮೆರವಣಿಗೆ, ಮನಸ್ಸಿನ ಮೆರವಣಿಗೆ. ಆ ಮುಖಾಂತರ ನಮ್ಮ ಮೇಲೆ ನಡೆಯುವಂತ ದೌರ್ಜನ್ಯ, ದಬ್ಬಾಳಿಕೆ, ಅಸಮಾನತೆ ಇದೆಲ್ಲದಕ್ಕೂ ಪರಿಹಾರ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವ್ರನ್ನ ಮೆರವಣಿಗೆ ಮಾಡ್ಬಿಟ್ಟು ಅಲ್ಲಿ ಆಳುವ ಪಕ್ಷದ ಮುಂದೆ, ಮನುವಾದಿಗಳ ಮುಂದೆ, ಜಾತಿವಾದಿಗಳ ಮುಂದೆ ನಮ್ಗೆ ನ್ಯಾಯ ಕೊಡಿ, ನಮಗೆ ಭಿಕ್ಷೆ ಕೊಡಿ ಅಂತ ಕೇಳ್ತಾ ನಿಂತ್ಕೊತೀವಿ. ಅಸಹ್ಯ ಅಲ್ವ ಇದು? ಅಂಬೇಡ್ಕರ್ ಅವ್ರಿಗೆ ಮಾಡುವಂತ ಅವಮಾನ ಅಲ್ವ ಇದು? ದಯಮಾಡಿ ಇಂತಹ ಯಾವುದೇ ವಿಧವಾದಂತಹ ಅಪದ್ಧಗಳನ್ನ ಅಂಬೇಡ್ಕರ್ ಅವ್ರಿಗೆ ಮಾಡಿಬಿಡಿ. ನೀವು ಸರಳವಾಗಿ ಮಾಡಿಬೇಕಾದ್ರೆ ಒಂದು ಪೈಸೆ ಖರ್ಚಿಲ್ದೇನೆ ಅಂಬೇಡ್ಕರ್ ಅವ್ರ ಜಯಂತಿಯನ್ನ ವರ್ಷ ಪೂರ್ತಿ ಸ್ಮರಣ ದಿನವನ್ನಾಗಿ ಮಾಡಿ, ವರ್ಷ ಪೂರ್ತಿ ನಿಮ್ಮ ಅಂಬೇಡ್ಕರ್ ಭವನಗಳಲ್ಲೋ ಅಥವಾ ನಿಮ್ಮ ಮನೆಗಳಲ್ಲೋ, ಮನೆಗೂ ಅಂಬೇಡ್ಕರ್ ಅಂತನೋ, ಮನೆಗೂ ಭೀಮ ಸಂದೇಶ ಅಂತನೋ ಮಾಡಿಕೊಂಡು ಅಂತ ಕಾರ್ಯಕ್ರಮಗಳಿಗೆ ಕರೆಸಿ ವಿಚಾರವಾದಿಗಳನ್ನ ಮಾತಾಡಿಸಿ, ಅಥವಾ ನಿಮ್ಮೂರಲ್ಲೇ ಒಂದಷ್ಟು ಅಕ್ಷರವಂತಿದ್ರೆ ಅವರು ಪ್ರತಿದಿನ ಒಂದು ಸಂಪುಟಗಳು ಇಟ್ಟುಕೊಂಡು ಓದಿ ನಿಮ್ಮ ಹೊಸ ತಲೆಮಾರುಗಳಿಗೆ ಅಂಬೇಡ್ಕರ್ ವಿಚಾರಧಾರೆಗಳನ್ನ ದಾಟಿಸಿ ಪ್ರತಿ ಮನೆಗಳಲ್ಲೂ ಒಬ್ಬ ಅಂಬೇಡ್ಕರ್ ಅಂತ ಒಬ್ಬ ಯೋಧ ಹುಟ್ಟಬೇಕು. ಯೋಧನೆ ಇಡೀ ಸಮುದಾಯವನ್ನ ಕಾಪಾಡುವಂತ ಯೋಧ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಂಡ್ರೆ. ಅಂಬೇಡ್ಕರ್ ಅವ್ರ ಅಂತ ಜ್ಞಾನಿ ಹುಟ್ಟಬೇಕು, ಅಂಬೇಡ್ಕರ್ ಅವ್ರ ಅಂತ ನಾಯಕ ಹುಟ್ಟಬೇಕು ನಮಗೆ ಅಂತ ನಮಗೆ ಆಸೆ ಇರಬೇಕು ಹೊರತು ಅಂಬೇಡ್ಕರ್ ಅವ್ರನ್ನ ವಿಜೃಂಭಣೆಯಿಂದ ಮೆರೆಸಿಬಿಡ್ಬೇಕು. ನೀವು ಮೆರೆಸೋದ್ರಿಂದ ಅಂಬೇಡ್ಕರ್ ಅವ್ರಿಗೆ ಯಾವ ಘನತೆ ಗೌರವಗಳು ಬರಬೇಕಾದ ಅಗತ್ಯ ಇಲ್ಲ. ಈಗ ಸ್ವಯಂ ಪ್ರತಿಭೆಯಿಂದ ಅಂಬೇಡ್ಕರ್ ಅವರು ಸೂರ್ಯನ ತರ ಬೆಳಗಿದ್ದಾರೆ. ಹಾಗಾಗಿ ಇಂತಹ ವಿಜೃಂಭಣೆಗಳ ಆಚರಣೆಗಳನ್ನ, ಮೆರವಣಿಗೆಗಳನ್ನ ಬಿಟ್ಬಿಡಿ. ಆ ಮೆರವಣಿಗೆಗೋಸ್ಕರ ಮನೆಗೆ ಹೋಗಿ ಚಂದ ಎತ್ತೋದು, ರಾಜಕಾರಣಿಗಳ ಹತ್ರ ಚಂದ ಎತ್ತೋದು, ಅದನ್ನ ಚಂದ ಎತ್ಕೊಂಡು ಬಂದು ಇಲ್ಲಿ ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಂಡು ಒಂದಿನ ಆದ್ಮೇಲೆ ನೀವು ಮುಖಮುಂಡು ಒಬ್ರಿಗೊಬ್ರು ನೀವು ಒಂದೇ ಊರಲ್ಲಿ ಇದ್ಕೊಂಡು ಇಡೀ ವರ್ಷ ಪೂರ್ತಿ ನಿಮ್ ಈಗೋಗಳು ಇಟ್ಕೊಂಡು ಆಮೇಲೆ ವರ್ಷದಲ್ಲಿ ಒಂದ್ಸರಿ ಬಂದು ಅಂಬೇಡ್ಕರ್ ಜಯಂತಿ ಮಾಡಿ ಹೊರಟೋಗೋದಿದೆಯಲ್ಲ, ಇದು ಮಾರಿ ಹಬ್ಬಗಳ ಮಾದರಿ ಆಗುತ್ತೆ. ಹಬ್ಬದ ಮಾದರಿ ಅಂದ್ರೆ ಅಂಬೇಡ್ಕರ್ ಅವ್ರದ್ದು ಏನು ಗೊತ್ತಾ? ನೀವು ಪ್ರತಿಯೊಬ್ಬರೂ ಅವತ್ತೊಂದು ದಿನ ಒಂದು ಸ್ನಾನ ಮಾಡಿ, ಬಟ್ಟೆ ಹಾಕೊಂಡು ಮಾಡಿ, ಏನು ಒಳ್ಳೆ ಚೆನ್ನಾಗಿ ಮನೆಗೂ ನೀವು ಬೇಕಾದ್ರೆ ಇಡೀ ನೆಂಟನೆಲ್ಲ ಕರೆದು ಊಟ ಮಾಡಿಸಿ, ಅವತ್ತು ನಾವು ಊರ್ಲಿ ಅಂಬೇಡ್ಕರ್ ಹಬ್ಬ ಮಾಡ್ತಾ ಇದ್ದೀವಿ ಬನ್ನಿ ಅಂತ ಒಂದು ವಿಚಾರ ಸಂಕಿರಣ ಇಟ್ಕೊಳ್ಳಿ. ಬಹಳ ಮುಖ್ಯವಾಗಿ ವಿಚಾರ ಸಂಕಿರಣವೇ ಇರಬೇಕು ನಿಮಗೆ. ಎಲ್ಲ ದೊಡ್ಡ ದೊಡ್ಡ ಭಾಷಣಕಾರನೇ ಕರೆಸಬೇಕು, ರಾಜಕಾರಣಿಗಳು ಕರೆಸಬೇಕು, ನಾಯಕರುಗಳು ಕರೆಸಬೇಕು ಅಂತ ಇಲ್ಲ. ಯಾರಾದ್ರೂ ಅಂಬೇಡ್ಕರ್ ಬಗ್ಗೆ ಮಾತಾಡುವಂತ ನಿಮ್ಮೂರನ್ನೇ ಮಕ್ಕಳೇ ಇದ್ರೆ ಅವ್ರ ಹತ್ರ ಮಾತಾಡಿಸಿ ಪ್ರತಿಯೊಬ್ಬರು ಮಾತಾಡುವಂಗಾಗಬೇಕು ಅನ್ನೋ ಧ್ಯೇಯವನ್ನು ಇಟ್ಕೊಂಡ್ರೆ, ಮತ್ತು ನಿಮ್ಮ ಊರಲ್ಲಿ ಇರ್ತಕ್ಕಂಥ ಮಕ್ಕಳಲ್ಲಿ, ಮಹಿಳೆಯರಲ್ಲಿರುವಂತಹ ಪ್ರತಿಭೆಗಳನ್ನ ಗುರುತಿಸಿ ಅವತ್ತು ಒಂದು ಸಾಂಸ್ಕೃತಿಕ ಹಬ್ಬಗಳ ತರ ಮಾಡಿ
ಯಾವುದು ನಮ್ಮ ಸಾಂಸ್ಕೃತಿಕತೆಯನ್ನು ಎತ್ತಿ ಹಿಡಿತದೋ, ಯಾವುದು ಅಂಬೇಡ್ಕರ್ ನಮಗೆ ತೋರಿಸ್ಕೊ. ಅಂಬೇಡ್ಕರ್ ಅವರು ರಾಜಕಾರಣದ ಬಗ್ಗೆ ನಮಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರು ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರು ಮೌಢ್ಯಗಳ ಬಗ್ಗೆ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರು ನಮ್ಮ ರಾಜಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ. ನೀವು ಹೇಗೆ ಸಂಘಟಿತರಾಗಬೇಕು, ಹೇಗೆ ಶಿಕ್ಷಿತರಾಗಬೇಕು ಅನ್ನೋದ್ರ ಬಗ್ಗೆ. ಈ ಎಲ್ಲವನ್ನ ಓದಿದ್ರೆ ಮಾತ್ರವೇ ಅರ್ಥ ಆಗೋದು. ಹಾಗಾಗಿ ಅಂಬೇಡ್ಕರ್ ಅನ್ನು ಓದಿ, ಸರಳವಾದ ಪುಸ್ತಕಗಳಲ್ಲಾದ್ರೂ ಓದಿ, ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂಪುಟಗಳಲ್ಲಾದ್ರೂ ಓದಿನ ಜಾತ್ರೆ ನಡೀಲಿ ಅಂತ ನಾನು ಬಯಸ್ತೀನಿ ಹೊರತು ಇಂತಹ ನಿಮ್ಮ ಮೆರವಣಿಗೆಗಳು ನಿಜವಾಗ್ಲೂ ಅಂಬೇಡ್ಕರ್ ಅವರಿಗೆ ಮಾಡುವಂತಹ ಅವಮಾನ ಆಗುತ್ತೆ. ದಯಮಾಡಿ ಅಂತ ಮೆರವಣಿಗೆಗಳನ್ನ ನಿಲ್ಲಿಸ್ಬಿಟ್ಟು ನೀವು ಅಂಬೇಡ್ಕರ್ ಅವರ ಬರವಣಿಗೆಗಳಲ್ಲಿ ಹುಡುಕಿ ಅಂತ ನಾನು ಮತ್ತೆ ಕೇಳ್ಕೊತಾ ಇದ್ದೀನಿ. ಜೈ ಭೀಮ್.